ಡಿಗ್ರಿ ಮುಗಿದ್ಮೇಲೆ ರೆಸ್ಯೂಮ್ ರೆಡಿ ಇದೆ, ಇಂಟರ್ವ್ಯೂ ಆಪರ್ಚುನಿಟೀಸ್ ಬರ್ತಿಲ್ಲ, ಜಾಬ್ ಸಿಗ್ತಿಲ್ಲ ಅಂಡ್ ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ಆಗಿದೆ. ಈ ಸಿಚುವೇಶನ್ ಅಲ್ಲಿರೋ ಒಬ್ಬ ಸ್ಟೂಡೆಂಟ್ಗೆ 2 ರಿಂದ 3 ವರ್ಷ ಆಯ್ತು, ಜಾಬ್ ಸಿಗ್ತಿಲ್ಲ. ಸುಮಾರು ಕಂಪ್ನಿಗೆ ಜಾಬ್ ಅಪ್ಲೈ ಮಾಡಿದ್ರು ಇವನಿಗೊಂದು ರಿಪ್ಲೈ ಬರ್ತಿಲ್ಲ ಅಂಡ್ ಇವನಿಗೆ ಫ್ಯಾಮಿಲಿ ಪ್ರೆಷರ್ ಜಾಸ್ತಿ ಆಗೈತಿ. ಈ ಒಂದು ಸಿಚುವೇಶನ್ ಇಂದ ಅವ್ನು ಹೊರಗೆ ಬರಬೇಕು ಅಂತ ಅಂದ್ರೆ ಅವನಿಗೊಂದು ಜಾಬ್ ಬೇಕು. ಜಾಬ್ ಸರ್ಚ್ ಮಾಡೋ ಟೈಮ್ ಅಲ್ಲಿ ಒಂದು ಅನ್ನೋನ್ ವೆಬ್ಸೈಟ್ ಗೆ ಇವನು ಎಂಟರ್ ಆಗಿ ಅವನ್ ಕಾಂಟ್ಯಾಕ್ಟ್ ನಂಬರ್ ನ ರಿಜಿಸ್ಟರ್ ಮಾಡ್ತಾನ. ಆ ಒಂದು ವೆಬ್ಸೈಟ್ ನ ಒಂದು ಕನ್ಸಲ್ಟೆನ್ಸಿ ಹ್ಯಾಂಡಲ್ ಮಾಡ್ತಿರುತ್ತಾ ಅಂಡ್ ಆ ಕನ್ಸಲ್ಟೆನ್ಸಿ ಅವ್ರ ಕೆಲಸ ಸ್ಟೂಡೆಂಟ್ಸ್ ಗಳಿಗೆ ಜಾಬ್ ಕೊಡ್ಸೋದು. ಇವನಿಗೆ ಆ ಕನ್ಸಲ್ಟೆನ್ಸಿ ಅವ್ರ ಕಡೆಯಿಂದ ಕಾಲ್ ಬರುತ್ತಾ, ಇವನು ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾರ. ಇವನು ಅವನ್ ಪ್ರೊಫೈಲ್ ಜೊತೆಗೆ ಅವ್ನ ಸಿಚುವೇಶನ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನ. ಆ ಒಂದು ಕನ್ಸಲ್ಟೆನ್ಸಿ ಅವರು ನಿಮಗೆ ಇಂಟರ್ವ್ಯೂ ಇಲ್ದಂಗೆ ನಾವು ಜಾಬ್ ಮಾಡಿಸ್ತೀವಿ ಅಂತ ಹೇಳಿ ಹೇಳ್ತಾರ. ಇವ್ರು ಏನ್ ಇಂಟರ್ವ್ಯೂ ಇಲ್ದೇನೆ ಜಾಬ್ ಕೊಡಿಸ್ತೀವಿ ಅಂತ ಏನ್ ಹೇಳಿದಾರೋ ಅದ್ರ ಹೆಸರು ಬ್ಯಾಕ್ ಡೋರ್ ಎಂಟ್ರಿ. ರಿಯಾಲಿಟಿಲಿ ಈ ಸ್ಟೂಡೆಂಟ್ ಏನ್ ಮಾಡ್ತಾನ ಅನ್ನೋದು ನಾನ್ ನಿಮಗೆ ಹೇಳ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನ್ ನಿಮ್ ಲೋಹಿತ್. ಈ ಸ್ಟೂಡೆಂಟ್ಗೆ ಸುಮಾರು 2 ರಿಂದ 3 ವರ್ಷ ಆಯ್ತು, ಜಾಬ್ ಸಿಕ್ಕಿಲ್ಲ ಅಂಡ್ ಫ್ಯಾಮಿಲಿ ಪ್ರೆಷರ್, ಎಜುಕೇಶನ್ ಲೋನ್ ನ ತಲೆ ಮೇಲೆ ಹೊತ್ಕೊಂಡು ಬೆಂಗಳೂರಿಗೆ ಬರ್ತಾನ. ಎಷ್ಟೇ ಟ್ರೈ ಮಾಡಿದ್ರು ಜಾಬ್ ಸಿಗದೆ ಇರೋ ಈ ಸ್ಟೂಡೆಂಟ್ಗೆ ಆ ಕನ್ಸಲ್ಟೆನ್ಸಿ ಅವರು ಬ್ಯಾಕ್ ಡೋರ್ ಎಂಟ್ರಿಗೆ ಡಿಮ್ಯಾಂಡ್ ಮಾಡಿದ್ದು 3 ಲಕ್ಷ. ಆ ಒಂದು ಕನ್ಸಲ್ಟೆನ್ಸಿ ಅವ್ರ ಜೊತೆಗೆ ಫೋನ್ ಕಾಲ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾನ ಅಂಡ್ ಜಾಬ್ ಕನ್ಫರ್ಮ್ ಮಾಡ್ಕೊಂತಾನ. 2 ವರ್ಷದಿಂದ ಜಾಬ್ ಸಿಗದೆ ಇರೋ ಒಬ್ಬ ಸ್ಟೂಡೆಂಟ್ ನ ಮನಸ್ಥಿತಿ ಬಹಳ ಗಂಭೀರ ಇರ್ತತಿ. ಹಂಗಾಗಿ ಆ ಕನ್ಸಲ್ಟೆನ್ಸಿ ಅವರು ಡಿಮ್ಯಾಂಡ್ ಮಾಡಿರೋ 3 ಲಕ್ಷನ ಜಾಬ್ ಸಿಕ್ಕ ಮೇಲೆ ತೀರ್ಸಿದ್ರಾಯ್ತು ಅಂತಂದು ಹೇಳಿ ಸಾಲ ಮಾಡಿ ಕೊಡ್ತಾನ. ಆ ಕನ್ಸಲ್ಟೆನ್ಸಿ ಅವರು ಈ ಸ್ಟೂಡೆಂಟ್ ನ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಒಂದು ಫೇಕ್ ರೆಸ್ಯೂಮೇನ ರೆಡಿ ಮಾಡ್ತಾರ. ಅವ್ರು ಹೇಳಿರೋ ತರ ಈ ಸ್ಟೂಡೆಂಟ್ ಗೆ ಜಾಬ್ ಕೊಡಿಸ್ತಾರ. ಆ ಕಂಪನಿ ಒಳಗಡೆ ಎಂಟರ್ ಆಗಿದ ತಕ್ಷಣ ಈ ಸ್ಟೂಡೆಂಟ್ ನ ಕೈಯಲ್ಲಿ ಆಫರ್ ಲೆಟರ್ ಅಂಡ್ ಕತ್ತಲ್ಲಿ ಐಡಿ ಕಾರ್ಡ್ ಇರೋದು, ಅದನ್ನ ಫೀಲ್ ಮಾಡಿ ಇವನ್ ಲೈಫ್ ಸೆಟಲ್ ಆಯ್ತು ಅಂತ ಹೇಳಿ ಅನ್ಕಂತಾನ. ಅಂಡ್ ಫೈನಲಿ ನನಗೆ ಜಾಬ್ ಸಿಕ್ತು ಅಂತ ಹೇಳಿ ಅವ್ರ ಪೇರೆಂಟ್ಸ್ ಗೆ ಕಾಲ್ ಮಾಡಿ ಹೇಳ್ತಾನ. ಖುಷಿಯಿಂದ ಎಂಟರ್ ಆಗಿರೋ ಈ ಸ್ಟೂಡೆಂಟ್ ಗೆ ಒಂದು ಶಾಕ್ ಆದಿತ್ತು. ಅದೇ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ನ ಒಂದು ಕಂಪನಿ ಎಕ್ಸ್ಪೆಕ್ಟೇಷನ್. ಆ ಒಂದು ಕಂಪನಿಯಲ್ಲಿ ಬೇಸಿಕ್ ನೀಡ್ಸ್ ಏನು ಅಂತ ಅಂದ್ರೆ ಮೀಟಿಂಗ್ ಅಟೆಂಡ್ ಆಗೋದು, ಕ್ವಶನ್ ಗೆ ಆನ್ಸರ್ ಮಾಡೋದು, ಕೋಡ್ ಎಕ್ಸ್ಪ್ಲೇನ್ ಮಾಡೋದು, ಟೂಲ್ಸ್ ನ ನಾಲೆಡ್ಜ್ ತಿಳ್ಕೊಳ್ಳೋದು ಅಂಡ್ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡೋದು. ಸೊ ಇದೆಲ್ಲ ಕಂಪನಿಯ ಎಕ್ಸ್ಪೆಕ್ಟೇಷನ್. ಆದ್ರೆ ರಿಯಾಲಿಟಿಲಿ ಇವನಿಗೆ ಇದೆಲ್ಲ ಹೊಸದು. ಆದ್ರೆ ಆ ಒಂದು ಕಂಪನಿಯಲ್ಲಿ ಇವನು ಎಂಟರ್ ಆಗಿರೋದು 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಸ್ವಲ್ಪ ದಿನ ಆದ್ಮೇಲೆ ಈ ಒಂದು ಪ್ಯಾರಾಮೀಟರ್ ನ ಅವನಿಗೆ ರೀಚ್ ಮಾಡಕ್ ಆಗದೆ ಇರೋ ಒಂದು ರೀಸನ್ ಗೆ ಕಂಪನಿಯವರು PIP ಗೆ ಹಾಕ್ತಾರೆ. PIP ಅಂದ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಪ್ಲಾನ್. ಈ ಒಂದು ಪೀರಿಯಡ್ ಅಲ್ಲಿ ಅವನಿಗೆ ಸ್ವಲ್ಪ ದಿನ ಟೈಮ್ ಕೊಡ್ತಾರ. ಅದರಲ್ಲಿ ಅವನ ಪರ್ಫಾರ್ಮೆನ್ಸ್ ನ ಅವ್ನು ಇಂಪ್ರೂವ್ ಮಾಡ್ಬೇಕಾಗತ್ತಾ. ಇನ್ ಕೇಸ್ ಆ ಒಂದು ಪೀರಿಯಡ್ ಅಲ್ಲಿ ಇವನ್ ಪರ್ಫಾರ್ಮೆನ್ಸ್ ಏನಾದ್ರೂ ಇಂಪ್ರೂವ್ ಆಯ್ತು ಅಂತಂದ್ರೆ ಅವನಿಗೆ ಒಂದು ಚಾನ್ಸ್ ಕೊಡ್ತಾರ. ಇಲ್ಲ ಅಂತಂದ್ರೆ ಆಸ್ ಪರ್ ಕಾರ್ಪೊರೇಟ್ ರೂಲ್ಸ್ ಅವನ್ನ ಟರ್ಮಿನೇಟ್ ಮಾಡ್ತಾರೆ. ಈ ಒಂದು ಟೈಮ್ ಅಲ್ಲಿ ಈ ಸ್ಟೂಡೆಂಟ್ ಗೆ ನಾನು PIP ಲದೀನಿ ಅನ್ನೋ ಒಂದು ಟೆನ್ಷನ್, ಡೈಲಿ ಟಾರ್ಗೆಟ್ಸ್, ವೀಕ್ಲಿ ರಿವ್ಯೂಸ್, ಲೇಟ್ ನೈಟ್ ಟೆನ್ಷನ್. ಈ ಒಂದು ಟೆನ್ಷನ್ ನಲ್ಲಿರೋ ಈ ಸ್ಟೂಡೆಂಟ್ ಅವನ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಲ್ಲ. ಒನ್ ಫೈನ್ ಡೇ ಒಂದು HR ಟೀಮ್ ಇಂದ ಅವನಿಗೊಂದು ಮೇಲ್ ಬರುತ್ತೆ. ನೋ ಇಂಪ್ರೂವ್ಮೆಂಟ್, ನೋ ಗ್ರೋತ್ ಇನ್ ಸ್ಕಿಲ್ಸ್, ಪರ್ಫಾರ್ಮೆನ್ಸ್ ನಾಟ್ ಮೀಟಿಂಗ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿ ಲೀಗಲಿ ಅವನ್ನ ಟರ್ಮಿನೇಟ್ ಮಾಡ್ತಾರೆ. ರಿಯಾಲಿಟಿಲಿ ಈ ಹುಡುಗ ಕೊಟ್ಟಿರೋದು 3 ಲಕ್ಷ, ಬಟ್ ಕೆಲಸ ಮಾಡಿರೋದು 3 ತಿಂಗಳು. ಯಾವ ರೀತಿ ಇವನು ಆಫರ್ ಲೆಟರ್ ನ ತಗೊಂಡು ಒಳಗ್ ಹೋಗಿದ್ನೋ ಅದೇ ರೀತಿ ಅವನು ಟರ್ಮಿನೇಟ್ ಲೆಟರ್ ತಗೊಂಡು ಆಫೀಸ್ ಗೇಟ್ ಮುಂದೆ ನಿಂತಿದ್ದಾನೆ. ಕಣ್ಣಲ್ಲಿ ನೀರು ತುಂಬಿಕೊಂಡಿರೋ ಈ ಸ್ಟೂಡೆಂಟ್ ಆ ಮಿಡಲ್ ಪರ್ಸನ್ ಗೆ ಕಾಲ್ ಮಾಡಿದಾಗ ಆ ನಂಬರ್ ಸ್ವಿಚ್ ಆಫ್. ಇವಾಗ ಆ ಹುಡುಗ ಪೇರೆಂಟ್ಸ್ ಗಳಿಗೆ ಏನ್ ಹೇಳ್ತಾನ ಅಂಡ್ ಅವ್ನ ಎಜುಕೇಶನ್ ಲೋನ್ ನ ಯಾವ ತರ ಕ್ಲಿಯರ್ ಮಾಡ್ತಾನ, ಇದ್ರ ಮೇಲೆ ಆ ಕನ್ಸಲ್ಟೆನ್ಸಿ ಅವ್ರಿಗೆ ಕೊಟ್ಟಿರೋ 3 ಲಕ್ಷನ ಹೆಂಗ್ ತೀರಿಸ್ತಾನ. ಇದು ಬ್ಯಾಕ್ ಡೋರ್ ಟ್ರ್ಯಾಪ್. ಬ್ಯಾಕ್ ಡೋರ್ ಎಂಟ್ರಿ ಅನ್ನೋದು ಶಾರ್ಟ್ ಕಟ್ ಅಲ್ಲ, ಇದು ಒಂದು ಸ್ಲೋ ಪಾಯ್ಸನ್. ಕಂಪನಿಲಿ ಜಾಬ್ ಅನ್ನೋದು ಒಂದು ಚಾರಿಟಿ ಅಲ್ಲ, ಇದು ಪರ್ಫಾರ್ಮೆನ್ಸ್ ಬೇಸ್ಡ್ ಮನಿ. ಈ ತರ ನಮ್ಮ ರಾಜ್ಯದಲ್ಲಿ ಸುಮಾರು ಜನ ಟ್ರ್ಯಾಪ್ ಆಗಿದಾರ. ಡೆಕ್ಕನ್ ಹೆರಾಲ್ಡ್ ಅವರು ಆನ್ಲೈನ್ ಜಾಬ್ ಫ್ರಾಡ್ ಅಂತಂದು ಹೇಳಿ ಮೆನ್ಷನ್ ಮಾಡಿದಾರ. ನಮ್ಮ ರಾಜ್ಯದಲ್ಲಿ ಟೋಟಲ್ 9479 ಕೇಸ್ಗಳು ರಿಜಿಸ್ಟರ್ ಆಗಿದಾವ. ಅದರಲ್ಲಿ ಬೆಂಗಳೂರಲ್ಲಿ ಅಷ್ಟೇ 6905 ಕೇಸ್ಗಳು ರಿಜಿಸ್ಟರ್ ಆಗಿದಾವ. ಅಂಡ್ ಜಾಬ್ ಕೊಡಿಸ್ತೀವಿ ಅಂತಂದು ಹೇಳಿ ಪ್ರಾಮಿಸ್ ಮಾಡಿ 2.5 ಲಕ್ಷ ಅಮೌಂಟ್ ನ ಮೋಸ ಮಾಡಿದಾರ. ಕೆನಡಾಲಿ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಫೇಕ್ ಪ್ರಾಮಿಸ್ ಮಾಡಿ 1 ಲಕ್ಷ ಅಮೌಂಟ್ ನ ಡಿಮ್ಯಾಂಡ್ ಮಾಡಿರ್ತಾರ. ಅದರಲ್ಲಿ ಈ ಆಸ್ಪಿರೆಂಟ್ ಪೇ ಮಾಡಿರೋದು 50,000 ರೂಪಾಯಿ ಅವ್ನು ಇನಿಷಿಯಲಿ ಪೇ ಮಾಡಿರ್ತಾನ, ಅದು UPI ಇಂದ. ಹೆಡ್ಲೈನ್ ಕರ್ನಾಟಕ ಅವ್ರು ಹೇಳ್ತಿದಾರ ಮೈಕ್ರೋಸಾಫ್ಟ್ ಅಂಡ್ ಬಾಷ್ ಕಂಪನಿಲಿ ಜಾಬ್ ಫ್ರಾಡ್ ಮಾಡಿದಾರ ಅಂತೇಳಿ. 8 ಜನಕ್ಕೆ ಟೋಟಲ್ 14 ಲಕ್ಷ ರೂಪಾಯಿನ ಫ್ರಾಡ್ ಮಾಡಿದಾರ ಅಂತೇಳಿ. ಈ ತರದ್ದು ಡೇಟಾ ಇನ್ನೂ ಸಿಕ್ಕಾಪಟ್ಟೆ ಅದಾವು. ಇದ್ರ ಒಳಗಡೆ ನೀವು ಸಿಗಾಕಬೇಡ್ರಿ. ಒಂದು ಜೆನ್ಯೂನ್ ಕಂಪನಿ ವಾಟ್ಸಪ್ ಆಗ್ಲಿ, ಟೆಲಿಗ್ರಾಮ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ ಅದರಲ್ಲಿ ಮೆಸೇಜ್ ಮಾಡಲ್ಲ.
ಪ್ರೊಫೆಷನಲ್ ಆಗಿ ಇಮೇಲ್ ಅಂಡ್ ಲಿಂಕ್ಡ್ ಇನ್ ಈ ತರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರ. ಹಾಗಿದ್ರೆ ಬ್ಯಾಕ್ ಡೋರ್ ಅಲ್ಲಿ ಜಾಬ್ ಕೊಡಿಸ್ತೀವಿ ಅಂತಂದೇಳಿ ಟ್ರ್ಯಾಪ್ ಯಾವ ತರ ಮಾಡ್ತಾರ ಅಂದ್ರ, ಕಂಪನಿಯಲ್ಲಿ ಇನ್ಸೈಡ್ ರೆಫರೆನ್ಸ್ ಐತ್ ಅಂತ ಹೇಳಿ ಸುಳ್ಳು ಹೇಳ್ತಾರ. ಆ ಒಂದು ಕಂಪನಿಯಲ್ಲಿ HR ವೆಂಡರ್ಸ್ ಎಲ್ಲ ನಮಗೆ ಕಾಂಟ್ಯಾಕ್ಟ್ ಇದಾರ ಅಂತ ಹೇಳಿ ಹೇಳ್ತಾರ. ಆ ಒಂದು ಕಂಪನಿಯ ಬೇಸಿಕ್ ಡೀಟೇಲ್ಸ್ ತಗೊಂಡು ನಿಮ್ಮ ಎಮೋಷನ್ಸ್ ನ ಗ್ರಾಬ್ ಮಾಡಿ ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ತಾರ. ಅವರು ಡಿಮ್ಯಾಂಡ್ ಮಾಡಿರೋ ಅಮೌಂಟಿಗೆ ಏನಾದ್ರೂ ಸ್ಟೂಡೆಂಟ್ ಓಕೆ ಅಂತ ಅಂದ್ರೆ ಒಂದು ಫೇಕ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ತಾರ. ಇನಿಷಿಯಲ್ ಎಂಟ್ರಿ ಎವ್ರಿಥಿಂಗ್ ಲುಕ್ಸ್ ರಿಯಲ್ ಅಂತ ಆ ಒಂದು ಫೀಲ್ ಕೊಡ್ತಾರ. ಅಂದ್ರೆ ಆಫರ್ ಲೆಟರ್ ಆಗಿರ್ಬೋದು, ID ಕಾರ್ಡ್ ಇರ್ಬೋದು, ಸಿಸ್ಟಮ್ ಆಕ್ಸೆಸ್ ಆಗಿರ್ಬೋದು, ಆ ಒಂದು ಫೀಲ್ ಕೊಟ್ಟ ಮೇಲೆ ಆಬ್ವಿಯಸ್ಲಿ ಸ್ಟೂಡೆಂಟ್ ಬರೋದು ನನಗೊಂದು ಜಾಬ್ ಸಿಕ್ತು ಅಂತ ಹೇಳಿ. ಅಂಡ್ ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಒಂದು ಫ್ರಾಡ್ ಕನ್ಸಲ್ಟೆನ್ಸಿ ಅವರು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಇಲ್ಲದೆ ಇರೋ ಕಂಪನಿಗೆ ಟಾರ್ಗೆಟ್ ಮಾಡ್ತಾರ. ಅಂಡ್ ಸ್ಟೂಡೆಂಟ್ಸ್ ಗಳಿಗೆ ಅಮೌಂಟ್ ಡಿಮ್ಯಾಂಡ್ ಮಾಡಿ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಆ ಕಂಪನೀಸ್ ಗಳಿಗೆ ಮೂವ್ ಮಾಡ್ತಾರ. ಇನ್ ಕೇಸ್ ಈ ಒಂದು ಝೋನ್ ನಲ್ಲಿ ಸ್ಟೂಡೆಂಟ್ಸ್ ಗಳು ಸಿಗಾಕೊಂಡಿದಾರ ಅಂತಂದ್ರೆ ಅದಕ್ಕೊಂದು ರೀಸನ್ ಇರ್ಲೇಬೇಕು. ಪೇರೆಂಟ್ಸ್ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ ಮಕ್ಕಳ ಮೇಲೆ ಜಾಬ್ ಪ್ರೆಷರ್ ಹಾಕೋದು, ಬೇರೆ ಮಕ್ಕಳ ಜೊತೆಗೆ ಕಂಪೇರ್ ಮಾಡೋದು. ತಮ್ಮೂರ್ ಬಿಟ್ಟು ಬೆಂಗಳೂರಿಗೆ ಬಂದು ಸಿಚುವೇಶನ್ ನ ಫೇಸ್ ಮಾಡ್ತಾ ಇರೋನು ಆ ಸ್ಟೂಡೆಂಟ್. ಬೆಂಗಳೂರಲ್ಲಿ ಜಾಬ್ ಸರ್ಚ್ ಮಾಡೋ ಒಂದು ವಿಚಾರಕ್ಕೆ ಆ ಸ್ಟೂಡೆಂಟ್ ಪಡ್ತಾ ಇರೋ ಕಷ್ಟ ರಿಲೇಟಿವ್ಸ್ ಗೊತ್ತಿರಲ್ಲ. ಇನ್ ಕೇಸ್ ಯಾವ್ದಾದ್ರು ಕಂಪನಿಲಿ ಫ್ರಾಡ್ ಆಗಿ ಬ್ಯಾಕ್ ಡೋರ್ ಎಂಟ್ರಿ ನಡೀತಾ ಇದೆ ಅಂತ ಅಂದ್ರೆ ನೀವು ನನಗೆ ಮೇಲ್ ಮಾಡಬಹುದು. ನನ್ನ ಮೇಲ್ ID ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ವಿಚಾರದಲ್ಲಿ ನಿಮಗೇನಾದ್ರೂ ಒಂದು ಒಪಿನಿಯನ್ ಹೇಳೋದಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ನೋಡ್ರಿ, ಇದು ಒಂದು ಬ್ಯಾಕ್ ಡೋರ್ ಎಂಟ್ರಿಯ ಒಂದು ರಿಯಾಲಿಟಿ ಆಗಿರುತ್ತೆ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೇನಾದ್ರೂ ಓಕೆ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ಇದೇ ರೀತಿ ನಮ್ಮ ಸಮಾಜದಾಗ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.